ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೋಪ ಜಾಸ್ತಿ ಮಾಡಿಕೊಳ್ಳೋರಲ್ಲಿ ಹೃದಯಾಘಾತದ ಅಪಾಯ ಹೆಚ್ಚಾಗಿರುತ್ತದೆ ಅಂತಿದೆ ಇತ್ತೀಚಿನ ಸಂಶೋಧನೆ. ತಕ್ಷಣ ಕೋಪ ಮಾಡಿಕೊಂಡು ಕೂಗಾಡಿದ ನಂತರದ 2 ಗಂಟೆಗಳಲ್ಲಿ ಹೃದಯಾಘಾತದ ಅಪಾಯ ಸುಮಾರು 5 ಪಟ್ಟು ಹೆಚ್ಚಾಗಿರುತ್ತಂತೆ. ಅಷ್ಟಕ್ಕೂ ಕೋಪಕ್ಕೂ ಹೃದಯಾಘಾತಕ್ಕೂ ಇರುವ ಸಂಬಂಧವೇನು? ಕೋಪ ಕಡಿಮೆ ಮಾಡಿಕೊಳ್ಳಲು ಏನ್ ಮಾಡಬಹುದು ಅನ್ನೋದನ್ನ ಹೇಳ್ತೀವಿ ನೋಡಿ. ಹೃದಯಾಘಾತವಾಗುವುದಕ್ಕೆ ಹಲವು ಕಾರಣಗಳಿರಬಹುದು. ಆದರೆ ಪದೇ ಪದೇ ಕೋಪಗೊಳ್ಳುವುದು ಹೃದಯದ ಆರೋಗ್ಯಕ್ಕೆ ಅಪಾಯಕಾರಿಯಾಗಬಹುದು ಎಂಬುದು ನಿಮಗೆ ತಿಳಿದಿದೆಯೇ? ಹೌದು, ಅಮೆರಿಕದ ಪ್ರತಿಷ್ಠಿತ ಸಂಸ್ಥೆಯೊಂದರ ಇತ್ತೀಚಿನ ಸಂಶೋಧನೆಯು ತಕ್ಷಣ ಕೋಪ ಮಾಡಿಕೊಂಡು ಕೂಗಾಡಿದ ನಂತರದ 2 ಗಂಟೆಗಳಲ್ಲಿ ಹೃದಯಾಘಾತದ ಅಪಾಯವು ಸುಮಾರು 5 ಪಟ್ಟು ಹೆಚ್ಚಾಗಿರುತ್ತದೆ ಎಂಬುದನ್ನು ಕಂಡುಹಿಡಿದಿದೆ. ಅಷ್ಟೇ ಅಲ್ಲ, ಯುರೋಪಿಯನ್ ಹಾರ್ಟ್ ಜರ್ನಲ್ನಲ್ಲಿ ಪ್ರಕಟವಾದ ಅಧ್ಯಯನದ ಪ್ರಕಾರ ಒಬ್ಬ ವ್ಯಕ್ತಿ ಆಗಾಗ ಮತ್ತು ಅತಿಯಾಗಿ ಸಿಟ್ಟು ಮಾಡಿಕೊಳ್ಳುವುದು ಆತನ ಹೃದಯಕ್ಕೆ ಹೆಚ್ಚು ಅಪಾಯಕಾರಿ ಎಂದಿದೆ. ಕೋಪಗೊಳ್ಳದ ಪುರುಷರಿಗೆ ಹೋಲಿಸಿದ್ರೆ ಕೋಪಗೊಳ್ಳುವವರಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಇಲ್ಲದಿದ್ರೂ ಸಹ ಹೃದಯಾಘಾತ ಆಗುವ ಸಾಧ್ಯತೆ ಹೆಚ್ಚು ಎಂಬುದು ಸಂಶೋಧನೆಯಿಂದ ತಿಳಿದು ಬಂದಿದೆ. ಹಾಗಾದ್ರೆ ಕೋಪ ಮತ್ತು ಹೃದಯಾಘಾತಕ್ಕೆ ಇರುವ ಸಂಬಂಧವೇನು? ಕೋಪ ಕಡಿಮೆ ಮಾಡಿಕೊಳ್ಳಲು ಏನು ಮಾಡಬೇಕು ಎಂಬುದನ್ನ ಬನ್ನಿ ತಿಳ್ಕೊಳ್ಳೋಣ. ಕೋಪ ಮತ್ತು ಹೃದಯಾಘಾತಕ್ಕಿರುವ ಸಂಬಂಧ. ಸಾಮಾನ್ಯವಾಗಿ ಕೋಪ ಮಾಡಿಕೊಂಡ ಸಮಯದಲ್ಲಿ ಕ್ಯಾಟೆಕೊಲಮೈನ್ಸ್ ಎಂಬ ಒತ್ತಡದ ಹಾರ್ಮೋನ್ ದೇಹದಲ್ಲಿ ವೇಗವಾಗಿ ಹೆಚ್ಚಾಗುತ್ತದೆ ಎಂಬುದು ಸಂಶೋಧನೆಯಿಂದ ತಿಳಿದು ಬಂದಿದ್ದು, ಇವು ದೇಹದಲ್ಲಿ ರಕ್ತದೊತ್ತಡವನ್ನ ತ್ವರಿತವಾಗಿ ಹೆಚ್ಚಿಸುವ ಹಾರ್ಮೋನುಗಳಾಗಿವೆ. ಒತ್ತಡವು ರಕ್ತದೊತ್ತಡವನ್ನ ಹೆಚ್ಚಿಸುತ್ತದೆ ಮತ್ತು ರಕ್ತದೊತ್ತಡದ ಹೆಚ್ಚಳವು ಹೃದಯಾಘಾತದ ಅಪಾಯವನ್ನ ಹೆಚ್ಚಿಸುತ್ತದೆ. ತಜ್ಞರ ಪ್ರಕಾರ ಕೋಪದ ಸಮಯದಲ್ಲಿ ಒತ್ತಡದ ಹಾರ್ಮೋನು ಒಮ್ಮೆಲೆ ಹೆಚ್ಚಾಗುವುದು ಹೃದಯಾಘಾತವನ್ನ ಪ್ರಚೋದಿಸಬಹುದು ಮತ್ತು ಹೃದಯಾಘಾತಕ್ಕೆ ಕಾರಣವಾಗಬಹುದು. ಅದರಲ್ಲಿಯೂ ಈ ರೀತಿಯ ಅಪಾಯ ಪುರುಷರಲ್ಲಿ ಹೆಚ್ಚು ಕಂಡುಬರುವುದನ್ನು ಗಮನಿಸಲಾಗಿದೆ. ಯಾವುದೇ ರೀತಿಯ ಗಂಭೀರ ಕಾಯಿಲೆ ಇಲ್ಲದಿದ್ರೂ ಕೂಡ ಆಗಾಗ ಕೋಪಗೊಳ್ಳುವವರಲ್ಲಿ ಹೃದಯಾಘಾತದ ಅಪಾಯ 5 ಪಟ್ಟು ಹೆಚ್ಚಾಗಿರುತ್ತದೆ. ಹಾಗಾಗಿ ಕೋಪ ಮಾಡಿಕೊಳ್ಳುವುದನ್ನ ಕಡಿಮೆ ಮಾಡಬೇಕು. ಅದು ನಿಮ್ಮನ್ನ ನಿಯಂತ್ರಿಸುವ ಮೊದಲು ನೀವೇ ಅದನ್ನ ನಿಯಂತ್ರಿಸುವುದು ಒಳ್ಳೆಯದು. ಕೋಪದಿಂದ ಆದಷ್ಟು ದೇಹವನ್ನ ರಕ್ಷಿಸಿಕೊಳ್ಳಲು ಮತ್ತು ಅದನ್ನು ಕಡಿಮೆ ಮಾಡಲು ಪ್ರತಿನಿತ್ಯ ಯೋಗ ಅಭ್ಯಾಸ ಮಾಡಿ, ಧ್ಯಾನ ಮಾಡಿ, ಕೋಪಗೊಂಡಾಗ ತಕ್ಷಣ ಪ್ರತಿಕ್ರಿಯಿಸಬೇಡಿ. ನಿಮಗೆ ಅಗತ್ಯವಿದ್ರೆ ವೈದ್ಯರನ್ನ ಸಂಪರ್ಕಿಸಿ ಸಲಹೆ ಪಡೆಯಿರಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.